ಬೇಕಾದಷ್ಟು ಸಿಕ್ಕತ್ತೆ, ನಾವು ನೋಡ್ಕೋಬೋದು ಏನೇನು ಹೇಗೆ ಯಾರ್ಯಾರಿಂದ ಆಯಿತು ಅಂತೆಲ್ಲ ಗೊತ್ತಾಗುತ್ತೆ. ಆದರೆ ನಮಗೆ ಕನ್ನಡದಲ್ಲೂ ಬೇಕು ಅಂತ ಆಸೆ, ಕನ್ನಡದ ಜನಕ್ಕೆ ತಲುಪಿಸ್ಬೇಕಲ್ಲ ಅಂತ ಈ ಪ್ರಯತ್ನವನ್ನು ನಮ್ಮ ಸಾಹಿತ್ಯ ದಾಸೋಹದ ಅಧ್ಯಕ್ಷರಾದ ರವೀಂದ್ರರು ಮಾಡಿದ್ರಿಂದ ನಾವು ಕೂಡ ನಮ್ಮ ಕಿಂಚತ್ ಕಾಣಿಕೆಯನ್ನು ಇದಕ್ಕೆ ಕೊಟ್ಟು ಅಳಿಲ ಸೇವೆ ಅಂತಾರಲ್ಲ ಹಾಗೆ ಅದು ಬರಿತಾ ಹೋದರೆ ಇನ್ನು ತುಂಬ ಜನದ ಬಗ್ಗೆ ಬರಿಬೇಕು, ತುಂಬ ಜನದ ಬಗ್ಗೆ ಬರೀಬಹುದು. ಆದರೆ ನಮಗೂ ಸಮಯ ಸಿಗಬೇಕು, ಅದಕ್ಕೊಂದು ಪೂರ್ತಿ ಸಿಗಬೇಕು, ಅಥವಾ ಅದ್ರ ಹಿನ್ನೆಲೆ ಏನಾದ್ರು ಇರಬೇಕು ಅನ್ಸುತ್ತೆ ನನಗೆ ಅನ್ಸುತ್ತೆ. ಆದರೆ ಈ ಅವಕಾಶ ಸಿಕ್ಕಿದ್ದು ನನಗೆ ಬಹಳ ಸಂತೋಷ ಆಯಿತು ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಾನು ಬೆಂಗಳೂರಿನಲ್ಲಿ ರಾಷ್ಟ್ರೀಯ ವೈಮಾಂತರಿಕ್ಷ ಪ್ರಯೋಗಶಾಲೆಯಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡಿದೆ 25 ವರ್ಷ. ಅಲ್ಲಂತೂ ನಮಗೆ ವಿಜ್ಞಾನಿಗಳೇ ಸಿಗೋರು, ಆದರೆ ನನಗೆ ಅದು ಬಹಳ ಕಡಿಮೆ. ಅಂಥದ್ರೊಳಗೆ ನಾನು ಹೋಗಿದ್ಮೇಲೆ ಅದೆಲ್ಲ ಕೆಲಸ ಮಾಡಿದ್ಮೇಲೆ ನಾನು ಈಗ ನಿವೃತ್ತಿಯ ನಂತರ ಈ ಕೆಲಸಕ್ಕೆ ನಾನು ನನ್ನನ್ನು ಅರ್ಪಿಸ್ಕೊಂಡಿದ್ದೀನಿ ಅಂತ ಹೇಳಬೇಕು. ಬಹಳ ಖುಷಿಯಾಗಿದೆ ನನಗೆ ಇವತ್ತು. ಎಲ್ಲರೂ ಈ ನನ್ನ ಹಿನ್ನೆಲೆಯನ್ನು ಯಾರಿಗೂ ತುಂಬ ಜನ ಗೊತ್ತಿಲ್ಲ ಅಂತ ನಾನು ಈ ಮಾತನ್ನು ಸೇರಿದ್ದೆ. ಎಲ್ಲರಿಗೂ ಅನಂತವಾಗಿರುತ್ತೆ. ಮೊದಲನೇದಾಗಿ ಮೈಸೂರು ಸಾಹಿತ್ಯ ದಾಸೋಹಕ್ಕೆ ನನ್ನ ಅನೇಕ ವಂದನೆಗಳು. ವಿಶೇಷವಾಗಿ ಶ್ರೀಮತಿ ಪದ್ಮಾ ಮತ್ತು ಶ್ರೀ ಆನಂದ್ ಅವರಿಬ್ಬರಿಗೂ ನಾವೆಲ್ಲರೂ ಯಾವಾಗಲೂ ಗುರಿಗಳಾಗಿದ್ದೀವಿ. ಯಾಕೆ ಅಂತಂದರೆ ನಮ್ಮ ಈ ಒಂದು ಸಾಹಿತ್ಯದ ನಾವೇನು ಮಾಡ್ತೀವಿ, ಹವ್ಯಾಸಿ ಬರಹಗಾರರು ಬರೀತೀವಿ, ಅದನ್ನು ಪ್ರೆಸೆಂಟ್ ಮಾಡೋದಕ್ಕೆ ನಮಗೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅವರು ಬೆಂಗಳೂರಿಂದ ಬಂದರೆ. ಅದಕ್ಕೆ ನಾನು ಇದರಲ್ಲೇ ಯಾಕೆ ನಮ್ಮ ಪುಸ್ತಕವನ್ನು ಬಿಡುಗಡೆ ಮಾಡಬಾರ್ದು, ನಮ್ಮ ಸಾಹಿತ್ಯ ದಾಸೋಹಕ್ಕೆ ಒಂದು ಗರಿ ಮೂಡುತ್ತೆ ಇದರಿಂದ ಅಂತ ಯೋಚನೆ ಮಾಡಿದೆ. ಹಾಗಾಗಿ ಈ ಪುಸ್ತಕವನ್ನು ನನ್ನ ದಾಸೋಹಿ ಬಂಧುಗಳ ಆಜ್ಞೆಗಳು ತಗೊಂಡಿದ್ದಾರೆ. ಆದರೂ ಕೂಡ ಇದೊಂದು ಇರಲಿ ಅಂತ ಹೇಳಿ ಇವತ್ತಿನ ದಿನ ಇದನ್ನ ಹಮ್ಮಿಕೊಂಡಿದ್ದೀವಿ. ಇದಕ್ಕಾಗಿ ಪದ್ಮಾ ಆನಂದ್ ಅವರಿಗೆ ಮತ್ತು ನಮ್ಮ ಎಲ್ಲ ಸಾಹಿತ್ಯ ದಾಸೋಹಿಗಳಿಗೆ ನನ್ನ ಅನೇಕ ಧನ್ಯವಾದಗಳು. ಬಿಡುಗಡೆಯನ್ನು ಮಾಡ್ಕೊಡ್ಬೇಕು ಅಥವಾ ಲೋಕಾರ್ಪಣೆ ಮಾಡಬೇಕು ಅಂತ, ಬಿಡುಗಡೆ ಅನ್ನೋದು ಬಂದಿರುತ್ತೆ ಸರ್, ಅದು ಮೊದಲಿಂದ ಬಂದಿರುತ್ತಲ್ಲ. ಸೊ ಲೋಕಾರ್ಪಣೆ ಮಾಡಬೇಕು ಅಂತ ರಾಮಪ್ರಸಾದ್ ಸರ್ನ ಕೇಳಿಕೊಂಡಾಗ, ಯಾಕೆಂದ್ರೆ ಅವರು ನಮ್ಮ ಸಾಹಿತ್ಯ ದಾಸೋಹಿಗಳಲ್ಲಿ ಸಂಶೋಧನೆ ಮಾಡ್ತಿದ್ದಾಗ ನಾವು ಸುಮಾರು ಒಂದು 20-25 ಜನ ರಿಸರ್ಚ್ ಸ್ಕಾಲರ್ಸ್ ಇದ್ವಿ. ಈ ಹುಡುಗರು ಹುಡುಗಿರ ಜೊತೆ ಸೇರ್ಕೊಂಡು ನನ್ನ ವಯಸ್ಸು ಕೂಡ 120 ಇಯರ್ಸ್ ಕೆಳಗಡೆನೆ ಹೊರಟೋಯ್ತು, ಇವ್ರ ವಯಸ್ಸಿಗೆ ಬಂದ್ಬಿಡ್ತು. ಅಷ್ಟು ಚೆನ್ನಾಗಿ ನಮ್ಮನ್ನ ನಡೆಸ್ಕೊಳ್ತಾ ಇದ್ರು ಇವರೆಲ್ಲ. ಆಮೇಲೆ ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡೋದು, ಕೆಮಿಕಲ್ಸ್ ಒಬ್ರ ಹತ್ರ ಇಲ್ಲದೆ ಇದ್ರೆ ತಕೊಳ್ಳೋ ಅಂಥದ್ದು, ಕೊಡೋ ಅಂಥದ್ದು, ಇದೆಲ್ಲ ನಡೀತಾ ಇತ್ತು. ಮತ್ತೆ ಹರ್ಷ ಹೇಳ್ದಂಗೆ ನಮ್ಮ ಪ್ರೆಸೆಂಟೇಷನ್ಸು, ಥೀಸಿಸು ಮತ್ತು ಪೇಪರ್ಸು ಅದೆಲ್ಲ ಹೇಗೆ ಮಾಡೋದು ಅಂತ ಒಬ್ಬರನ್ನೊಬ್ರು ಕನ್ಸಲ್ಟ್ ಮಾಡೋದು, ಅದೆಲ್ಲ ಮಾಡ್ಕೊಳ್ತಾ ಇದ್ವಿ. ಅದು ತುಂಬ ಹರ್ಷ ಮಾತಾಡ್ತಾ ಇದ್ದಾಗ ನಾನು ಕೂಡ 25-30 ವರ್ಷ ಹಿಂದಕ್ಕೆ ಜಾರ್ ಹೋದೆ. ಆ ಒಂದು ಕಾಲದ ಇದರಲ್ಲಿ ಅದೆಲ್ಲ ನೆನಪಿಗೆ ಬರೋದಕ್ಕೆ ಶುರುವಾಯಿತು. ಮತ್ತೆ ಎಲ್ಲರೂ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಇನ್ಸ್ಟಿಟ್ಯೂಟ್ಗಳಲ್ಲಿ, ರಿಸರ್ಚ್ ಲ್ಯಾಬ್ಗಳಲ್ಲಿ ಜಗತ್ತಿನಾದ್ಯಂತ ಇದ್ದಾರೆ ನಮ್ಮ ಝೂವಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದವರು. ಅದು ಬಹಳ ಹೆಮ್ಮೆ ವಿಷಯ ಅಂತ ಹೇಳೋದಕ್ಕೆ ನಾನು ಸಂತೋಷ ಪಡ್ತೀನಿ. ಡಾಕ್ಟರ್ ಹರ್ಷ, ನೀನು ಅಂತ ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಡ್ಬೇಡಿ. ಯಾಕೆ ಅಂತಂದ್ರೆ ನಾವೆಲ್ಲ ಹಾಗೆ ಈ ಹುಡುಗರನ್ನ ಮಾತಾಡ್ಸೋ ಅಭ್ಯಾಸ ಆಗೋಗ್ಬಿಟ್ಟಿದೆ. ನೀನು ಬಂದು ಪುಸ್ತಕದ ಬಗ್ಗೆ ಇಷ್ಟು ಒಳ್ಳೆಯ ಮಾತುಗಳನ್ನ ನನಗೆ ಮತ್ತು ನನ್ನ ಗೆಳತಿ ನಿರ್ಮಲಾಗೆ ಹೇಳಿದ್ದಕ್ಕೆ, ಪುಸ್ತಕದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ ನಿನಗೆ ಅನೇಕ ಥ್ಯಾಂಕ್ಸ್ ಅಥವಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಈ ಒಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ನಮ್ಮ ಪ್ರಧಾನ್ ಗುರುದಾಸ್ ಸರ್ ಅವರನ್ನ ನಿನ್ನೆ ಸಂಜೆ ನಾನು ಹೇಳಿದೆ. ಅವ್ರು ಬೆಳಿಗ್ಗೆ ಲೀಲಾ ಪ್ರಕಾಶ್ ಅವರ ಫಂಕ್ಷನ್ಗೆ ಹೋಗಿದ್ರಂತೆ. ಸೊ ಹಾಗಾಗಿ ನಾನು ಮಾತಾಡಿದಾಗ ಅವರು ನನಗೆ ಕೇಳಿಸ್ತಾ ಇತ್ತು ಮೈಕಿಂದು ಇದೆಲ್ಲ. ಸರ್, ಖಂಡಿತ ನೀವು ದಂಪತಿ ಬರಬೇಕು, ನಮ್ಮ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು ಸರ್ ಅಂತ ಹೇಳಿದೆ ನಾನು. ಅದಕ್ಕೆ ಆಯ್ತು ಮೇಡಮ್ ಬರ್ತೀನಿ ಅಂತಂದ್ರು. ಅವ್ರು ಬಂದಿದ್ದಾರೆ ಇಬ್ರುನುವೆ. ಬಹಳ ಧನ್ಯವಾದಗಳು ಸರ್ ತಾವಿಬ್ರು ಬಂದಿದ್ದಕ್ಕೆ.
ಇದ್ರ ಜೊತೆಗೆ ಜಿ ವಿ ನಿರ್ಮಲಾ ಬರೋದು ನನಗೆ ಗೊತ್ತೇ ಇರಲಿಲ್ಲ. ರಾತ್ರಿ ಮಾತಾಡಿದಾಗ ಕೂಡ ಶಿ ಸೆಡ್ ದಟ್ ಐ ಮೇ ನಾಟ್ ಕಮ್, ಬರಕ್ ಆಗಲ್ಲ ಕಣೆ, ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಹಾಗೆ ಅಂತ. ನಾ ಹೇಳಿದೆ, ನೀನು ಆರಾಮಾಗಿ ಹೊರಡಮ್ಮ, 7 ಗಂಟೆ ಆ ಥರ ಆರಾಮಾಗಿ ಹೊರಡಿ ಬನ್ನಿ ಹಾಗೆ ಅಂತ. ಅದು ಎಂಥ ಕೋಇನ್ಸಿಡೆನ್ಸ್ ನೋಡಿ, ಅವ್ರು ಬರೋದೇ ಇಲ್ಲ ಅನ್ಕೊಂಡಿದ್ವಿ, ಆದ್ರೂ ಸೀರೆ ಕೂಡ ಒಂದೇ ಕಲರ್ ಉಟ್ಕೊಂಡಿದೀವಿ ಇಬ್ರು. ಸೊ ದಟ್ ಈಸ್ ಫ್ರೆಂಡ್ಶಿಪ್. ಸೊ ಥ್ಯಾಂಕ್ ಯು ನಿರ್ಮಲಾ ಫಾರ್ ಕಮಿಂಗ್. ಅಂಡ್ ನಿರ್ಮಲಾ ಅವರ ಪತಿ ಶ್ರೀ ಸುಬ್ರಾವ್ ಅವರು ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಅಟೆಂಡಿಂಗ್ ದಿಸ್ ಫಂಕ್ಷನ್. ಜೊತೆಗೆ ನಮ್ಮ ಎಲ್ಲ ಮೈಸೂರು ಸಾಹಿತ್ಯ ದಾಸೋಹಿಗಳಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಮೈಸೂರು ಸಾಹಿತ್ಯ ದಾಸೋಹದ ಬಗ್ಗೆ ಹೇಳೋದು ಬೇಡ, ಯಾಕೆಂದ್ರೆ ಹೇಳಿ ಹೇಳಿ ಅದು ನಿಮಗೆ ಕ್ಲೀಶೆ ಅನ್ನಿಸ್ಬೋದು. ಆದರೂ ಒಂದೇ ಮಾತು ಹೇಳ್ಬಿಡ್ತೀನಿ, ಮೈಸೂರು ಸಾಹಿತ್ಯ ದಾಸೋಹದಿಂದ ನಮಗೆ ನಮ್ಮ ಒಂದು ಸಾಹಿತ್ಯ ಕೃಷಿಯನ್ನ ಜಾಸ್ತಿ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಜೊತೆಗೆ ನಮಗೆ ತುಂಬಾ ಒಳ್ಳೆಯ ಸಾಹಿತ್ಯ ಸಂಘ ಸಿಗ್ತಾ ಇದೆ. ತಿಂಗಳಿಗೊಂದ್ಸಲ ಇದನ್ನ ಉಣಬಡಿಸ್ತಾ ಇದ್ದಾರೆ ದಂಪತಿ ಪದ್ಮಾ ಆನಂದ್. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರುತ್ತೆ. ಈ ಮೈಸೂರು ಸಾಹಿತ್ಯ ದಾಸೋಹಕ್ಕೆ ನಂದು 1-2 ಅರಿಕೆಗಳಿದೆ, ಅನಿಸಿಕೆಗಳಿದೆ. ಅಷ್ಟು ಮಾತ್ರ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಆಮೇಲೆ ನಾವೆಲ್ಲ ಭೋಜನಕ್ಕೆ ತೆರಳೋಣ. ಏನು ಅಂತಂದ್ರೆ, ಈಗ ನಮ್ದು ಯಾವಾಗ್ಲೂ ಇದು ಕಡೆ ಭಾನುವಾರ ಇರುತ್ತೆ. ಈ ಕಡೆ ಭಾನುವಾರ ಏನು ಅಂದ್ರೆ ಮೋದಿಯವ್ರದ್ದು ಮನ್ ಕಿ ಬಾತ್ ಇರುತ್ತೆ. ನಾನು ಇಲ್ಲಿವರೆಗೂ ಮೋದಿಯವ್ರ ಮನ್ ಕಿ ಬಾತ್ ನೋಡಿರೋದು 2 ಎಪಿಸೋಡ್. ನೀವು ಹೇಳ್ಬೋದು ಆಮೇಲೂ ಅದು ಬರುತ್ತೇನೋ, ನನಗೆ ಗೊತ್ತಿಲ್ಲ, ಇಟ್ ಮೇ ಬಿ ಟೆಲಿಕಾಸ್ಟ್. ಬಟ್ ದೋಸೆನ ಆರೋದ್ಮೇಲೆ ತಿಂದ್ರೆ ಹೇಗಿರುತ್ತೆ ಹಾಗಾಗ್ಬಿಡುತ್ತೆ. ಅದು ಬಂದಾಗ್ಲೇ ನಾವು ಆ ಪ್ರೋಗ್ರಾಮ್ ನೋಡಿದ್ರೆ ಭಾರಿ ಖುಷಿ ಆಗತ್ತೆ ಅಂತ ಒಂದು. ಹಾಗಾಗಿ ಈ ಒಂದು ಕಡೆಯ ಭಾನುವಾರವನ್ನ ಇನ್ಯಾವುದಾರೋ ಭಾನುವಾರಕ್ಕೆ ಮಾಡುವ ಸಾಧ್ಯತೆ ಇದೆಯಾ? ಒಂದು. ಎರಡನೇದು, ನಮ್ಮಲ್ಲಿ ಇನ್ನೊಂದು ಸ್ವಲ್ಪ ವೈವಿಧ್ಯತೆಯನ್ನ ಯಾಕೆ ನಾವು ತಂದ್ಕೊಳ್ಬಾರ್ದು? ಪುಸ್ತಕ ವಿಮರ್ಶೆ, ಪುಸ್ತಕವನ್ನ ಓದುವಂಥದ್ದು. ಆಮೇಲೆ ಥೀಮ್ ಬೇಸ್ಡ್ ಶುರು ಮಾಡಿದ್ರು. ಥೀಮ್ ಬೇಸ್ಡ್ ಇದನ್ನ ಶುರು ಮಾಡಿತ್ತು. ಆಮೇಲೆ ನಮ್ಮ ರಾಮ್ ಪ್ರಸಾದ್ ಸರ್ ಅದನ್ನ ತುಂಬಾ ಕಟ್ಟುನಿಟ್ಟಾಗಿ ಫಾಲೋ ಕೂಡ ಮಾಡ್ತಾ ಇದ್ರು. ಇಂದ ಶುರುವಾಯಿತು, ಅದನ್ನೆಲ್ಲ ಮಾಡ್ತಾ ಇದ್ರಲ್ಲ ಸರ್. ಅದು ಈಗ ಯಾಕೋ ಸ್ವಲ್ಪ ಹಿಂದೆ ಹೋಗಿದೆ, ಅದೊಂದು. ಮತ್ತೆ ನಮ್ಮಲ್ಲಿರುವ ಒಳ್ಳೆಯ ಸಾಹಿತಿಗಳನ್ನ ಯಾಕೆ ನಾವು ಕರೆದು ಅವ್ರನ್ನ ನಾವು ಒಂದು ಸ್ವಲ್ಪ ಸಂವಾದದಲ್ಲಿ ತೊಡಗಿಸ್ಕೊಂಡು ನಾವು ಇನ್ನೊಂದು ಸ್ವಲ್ಪ ಯಾಕೆ ಇಂಪ್ರೂವ್ ಆಗಬಾರ್ದು ಅನ್ನೋದು ಒಂದು. ಆಮೇಲೆ ಶುರುವಾಗೋದನ್ನ ದಯವಿಟ್ಟು ನಾವು 10:30 ಅಂದ್ರೆ ಒಂದು 5 ನಿಮಿಷ 10 ನಿಮಿಷ ಮ್ಯಾಕ್ಸಿಮಮ್ ಶುರು ಮಾಡ್ಕೊಂಡು ಬಿಡಬೇಕು. ಆಮೇಲೆ ಮುಗಿಸೋದನ್ನ ಮಧ್ಯಾಹ್ನ ಊಟ ಆದ್ಮೇಲೂ ಆಗೋದು ಅಷ್ಟು ಎಲ್ಲ ಸೀನಿಯರ್ ಸಿಟಿಸನ್ಸ್ ಅಲ್ವಾ. ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡ್ಕೊಳ್ಬಹುದಾ ಅನ್ನೋ ಒಂದು ವಿಷಯ. ಇಷ್ಟು ಹೇಳಿ ನಮಗೆ ಈ ಪುಸ್ತಕವನ್ನ ಲೋಕಾರ್ಪಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಮೈಸೂರು ಸಾಹಿತ್ಯ ದಾಸೋಹ ಮತ್ತು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಭೋಜನವನ್ನು ಸ್ವೀಕರಿಸಿಯೇ ತೆರಳುವ ಹಾಗಿದ್ದರೆ ತೆರಳಬೇಕು. ಆದರೆ ಈಗ ಮಳೆ ರಾಯ ಬಂದಿದ್ದಾನೆ. ವಂದನೆಗಳು.